ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಯದಲ್ಲಿ ಮೊಸರನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಮುಟ್ಟಿನ ಸಮಯದಲ್ಲಿ, ಬಿ ಮಧ್ಯಾಹ್ನ, ಸಿ ಅಸ್ವಸ್ಥತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ವಸ್ಥತೆ. ಬಿಸಿ ಋತುವಿನಲ್ಲಿ ರಕ್ತಸ್ರಾವದ ಅಸ್ವಸ್ಥತೆಯಲ್ಲಿ ಭಾರೀ ಮುಟ್ಟಿನ ರಕ್ತಸ್ರಾವ ಅವಧಿಯಲ್ಲಿ ಮೊಸರನ್ನು ಸೇವಿಸುವುದು ಒಳಿತಲ್ಲ. ಹಾಗೆಯೇ ರಾತ್ರಿ ಅಥವಾ ಸಂಜೆ 6 ಗಂಟೆಯ ನಂತರ ಮೊಸರನ್ನು ಸೇವಿಸಬಾರದು ಮತ್ತು ಮೊಸರನ್ನು ಪ್ರತಿದಿನ ಸೇವಿಸುವುದು ಒಳ್ಳೆಯದಲ್ಲ. ಬದಲಿಗೆ ನೀವು ಮೊಸರನ್ನು ಮಜ್ಜಿಗೆಯ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ಮತ್ತು ಯಾವುದೇ ಅಡುಗೆಗಾಗಿ ಮೊಸರನ್ನು ಬಿಸಿ ಮಾಡುವುದು ಅಥವಾ ಕುದಿಸುವುದು ಒಳ್ಳೆಯದಲ್ಲ. ನೀವು ಮೊಸರು ಪ್ರಿಯರೇ ಆಗಿದ್ದು ಮೊಸರನ್ನು ಈ ಮೇಲಿನ ರೀತಿಯಲ್ಲಿ ಸೇವಿಸಿದಲ್ಲಿ ಎದೆಯುರಿ, ಆಮ್ಲೀಯತೆ, ಅಜೀರ್ಣ ಇತರ ದೀರ್ಘಕಾಲದ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಮಲಗುವಾಗ ಎತ್ತರದ ದಿಂಬನ್ನು ಬಳಸಿ ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸುಗಮ ರಕ್ತ ಸಂಚಾರ, ಬಿ ಉತ್ತಮ ನಿದ್ರೆ, ಸಿ ಸ್ನಾಯು ನೋವು, ಡಿ ಕಡಿಮೆ ರಕ್ತ ಸಂಚಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನಾಯು ನೋವು. ಮಲಗುವ ಸಮಯದಲ್ಲಿ ಎತ್ತರದ ದಿಂಬನ್ನು ಇಟ್ಟು ಮಲಗುವುದರಿಂದ ನಿಮ್ಮ ಕುತ್ತಿಗೆ, ಬೆನ್ನು, ಭುಜಗಳ ಮೇಲಿನ ಸ್ನಾಯುವಿಗೆ ಒತ್ತಡವನ್ನು ಉಂಟುಮಾಡಬಹುದು. ಆದ್ದರಿಂದ ನೀವು ಈಗಾಗಲೇ ಈ ಮೇಲಿನ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ದಿಂಬನ್ನು ಎತ್ತಿಟ್ಟು ಹಾಗೆಯೇ ಮಲಗುವುದು ಉತ್ತಮ. ಎತ್ತರದ ದಿಂಬನ್ನು ಬಳಸಿ ಮಲಗುವುದರಿಂದ ಕೆನ್ನೆಯ ಚರ್ಮದ ಸಮಸ್ಯೆಗಳು ಅಂದರೆ ಮೊಡವೆಗಳು ಉಂಟಾಗಬಹುದು, ಕುತ್ತಿಗೆ ಗೂನಾಗಬಹುದು ಮತ್ತು ಗಲ್ಲದ ಅಡಿಯಲ್ಲಿ ಊತವನ್ನು ಕಾಣಬಹುದು. ಮೂರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಒತ್ತಡವನ್ನು ನಿವಾರಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಚಾಕ್ಲೇಟ್, ಬಿ ಐಸ್ ಕ್ರೀಮ್, ಸಿ ಜಿಲೇಬಿ, ಡಿ ಗುಲಾಬ್ ಜಾಮೂನ್. ಸರಿಯಾದ ಉತ್ತರ ಆಪ್ಷನ್ ಸಿ ಜಿಲೇಬಿ. ಜಿಲೇಬಿಯನ್ನು ಸ್ಟ್ರೆಸ್ ಬೂಸ್ಟರ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ನೀವು ಉದ್ವಿಗ್ನಗೊಂಡಾಗ ಅಥವಾ ಒತ್ತಡಕ್ಕೊಳಗಾದಾಗಲೆಲ್ಲ ರಸಭರಿತ ತಾಜಾ ಜಿಲೇಬಿಯನ್ನು ಸೇವಿಸುವುದು ಉತ್ತಮ. ಇದರ ಸಿಹಿ ಮನಸ್ಸನ್ನು ಹಗುರಗೊಳಿಸುವುದರ ಜೊತೆಗೆ ಆತಂಕ ಮತ್ತು ಒತ್ತಡವು ನಿವಾರಣೆಯಾಗುತ್ತದೆ. ಇದು ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತದೆ. ಇನ್ನು ಜಿಲೇಬಿಯನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಇದು ಏಕಾಗ್ರತೆಯ ಶಕ್ತಿಯನ್ನು ವೇಗಗೊಳಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ಭಾರತೀಯ ನಗರವನ್ನು ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕಾಂಡ್ಲಾ ಬಂದರು, ಬಿ ನೆಹರು ಬಂದರು, ಸಿ ಕೊಚ್ಚಿ ಬಂದರು, ಡಿ ಮಂಗಳೂರು ಬಂದರು. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಚ್ಚಿ ಬಂದರು. ಅರೇಬಿಯನ್ ಸಮುದ್ರದ ಮೂಲಕ ಹಾದು ಹೋಗುವ ವ್ಯಾಪಾರವನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರ ಮತ್ತು ನಿರ್ದಿಷ್ಟವಾಗಿ ಮಸಾಲೆ ವ್ಯಾಪಾರದ ಕಾರಣದಿಂದಾಗಿ ಭಾರತದ ಕೊಚ್ಚಿ ನಗರವನ್ನು ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ, ಈ ಮೇಲಿನ ಆವಿಷ್ಕಾರವನ್ನು ಕಂಡುಹಿಡಿದದ್ದು ಯಾವ ದೇಶದವರು? ಆಪ್ಷನ್ಸ್: ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಇಮೇಲ್ನ ಆವಿಷ್ಕಾರವನ್ನು 1978ರಲ್ಲಿ ನಮ್ಮ ಭಾರತದ ತಮಿಳುನಾಡಿನ 14 ವರ್ಷದ ಹುಡುಗ ಶಿವ ಅಯ್ಯಾದುರೈ ಎಂಬವರು ಕಂಡುಹಿಡಿದಿದ್ದರು. ಆರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಸತ್ತ ಜೀವಕೋಶಗಳನ್ನು ಯಾವುದು ತಿನ್ನುತ್ತವೆ? ಆಪ್ಷನ್ಸ್: ಎ ಮೆದುಳು, ಬಿ ಬ್ಯಾಕ್ಟೀರಿಯಾ, ಸಿ ಜೀವಕೋಶಗಳು, ಡಿ ಪ್ಲಾಸ್ಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಕೋಶಗಳು. ನಮ್ಮ ಸತ್ತ ಜೀವಕೋಶಗಳನ್ನು ನಮ್ಮ ದೇಹದ ಇತರ ಜೀವಕೋಶಗಳು ತಿನ್ನುತ್ತವೆ. ನಮ್ಮ ದೇಹದೊಳಗಿನ ಜೀವಕೋಶಗಳು ಸತ್ತಾಗ ಅವು ಫಾಗೋಸೈಟ್ಗಳಿಂದ ನಾಶವಾಗುತ್ತವೆ. ಬಿಳಿ ರಕ್ತ ಕಣಗಳು ಇತರ ಜೀವಕೋಶಗಳನ್ನು ಜೀರ್ಣಿಸಿಕೊಳ್ಳುವ ಕೆಲಸವನ್ನು ಮಾಡುತ್ತವೆ. ಏಳನೇ ಪ್ರಶ್ನೆ, ಪ್ರಸ್ತುತದ ಕಲಿಯುಗವನ್ನು ಸಂಸ್ಕೃತದಲ್ಲಿ ಯಾವ ಯುಗವೆಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಸುವರ್ಣಯುಗ, ಬಿ ಬೆಳ್ಳಿ ಯುಗ, ಸಿ ಕಂಚಿನ ಯುಗ, ಡಿ ಕಬ್ಬಿಣದ ಯುಗ.
ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿಣದ ಯುಗ. ಯುಗ ಚಕ್ರವು 4 ಯುಗಗಳನ್ನು ಒಳಗೊಂಡಿದ್ದು ಸತ್ಯ ಅಥವಾ ಕೃತಯುಗ ಅಥವಾ ಸಂಸ್ಕೃತದಲ್ಲಿ ಸುವರ್ಣಯುಗ, ತ್ರೇತಾಯುಗ ಅಥವಾ ಬೆಳ್ಳಿಯುಗ, ದ್ವಾಪರಯುಗ ಅಥವಾ ಕಂಚಿನ ಯುಗ ಮತ್ತು ಕಲಿಯುಗ ಅಂದರೆ ಪ್ರಸ್ತುತದ ಯುಗವನ್ನು ಸಂಸ್ಕೃತದಲ್ಲಿ ಕಬ್ಬಿಣದ ಯುಗ ಎಂದು ಕರೆಯುತ್ತಾರೆ. 8ನೇ ಪ್ರಶ್ನೆ, ನಮ್ಮ ದೇಹ ಬಲವಾಗಿರಲು ವಾರಕ್ಕೆ 2 ಬಾರಿಯಾದರೂ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಮಾಂಸ, ಬಿ ಹಸಿರು ತರಕಾರಿ, ಸಿ ಮಶ್ರೂಮ್, ಡಿ ಉದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ ಉದ್ದು. ಉದ್ದಿನ ಬೇಳೆ ಬೆನ್ನು ನೋವಿಗೆ ತುಂಬಾ ಬಲವನ್ನು ಕೊಡುತ್ತದೆ. ಉದ್ದಿನ ಬೇಳೆಯಲ್ಲಿ ಅಧಿಕವಾಗಿರುವ ಮೆಗ್ನೀಷಿಯಂ, ಐರನ್, ಕ್ಯಾಲ್ಸಿಯಂ, ವಿಟಮಿನ್ ಬಿ12 ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ ಮತ್ತು ನಮ್ಮ ಮೂಳೆಯನ್ನು ಸಹ ಗಟ್ಟಿಯಾಗಿಡುವಂತೆ ಮಾಡುತ್ತದೆ. ಆದ್ದರಿಂದ ಉದ್ದಿನ ಬೇಳೆಯನ್ನು ವಾರಕ್ಕೆ 2 ಬಾರಿಯಾದರೂ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. 9ನೇ ಪ್ರಶ್ನೆ, ವಿಶ್ವದಲ್ಲಿಯೇ ಸುರಕ್ಷಿತ ದೇಶವೆಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಜಪಾನಿನ ಟೋಕಿಯೋ ವಿಶ್ವದ ಸುರಕ್ಷಿತ ನಗರಗಳಲ್ಲಿ ಒಂದಾಗಿದೆ. 6 ವರ್ಷದ ಮಗುವು ಕೂಡ ಸಾರ್ವಜನಿಕ ಸಾರಿಗೆಯಲ್ಲಿ ಸ್ವಂತವಾಗಿ ಪ್ರಯಾಣಿಸಬಹುದಾದ ಸುರಕ್ಷಿತತೆ ಇಲ್ಲಿದೆ. ಟೋಕಿಯೋ 92 ಅಂಕಗಳೊಂದಿಗೆ ವಿಶ್ವದ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. 10ನೇ ಪ್ರಶ್ನೆ, ಶ್ರೀಕೃಷ್ಣನ ತಲೆಯಲ್ಲಿ ಸದಾ ನವಿಲುಗರಿಯನ್ನು ಇರಿಸಲು ಕಾರಣವೇನು? ಆಪ್ಷನ್ಸ್ ಎ ರಾಧೆಯ ಗುರುತು, ಬಿ ಋಣ, ಸಿ ಪ್ರಿಯವಾದದ್ದು, ಡಿ ಧರ್ಮದ ಗುರುತು. ಸರಿಯಾದ ಉತ್ತರ ಆಪ್ಷನ್ ಬಿ ಋಣ. ರಾಮನ ವನವಾಸದ ಸಮಯದಲ್ಲಿ ಸೀತೆಯ ಬಾಯಾರಿಕೆಯನ್ನು ನೀಗಿಸಲು ದಟ್ಟ ಕಾಡಿನಲ್ಲಿ ನೀರನ್ನು ಹುಡುಕುತ್ತಿದ್ದ ಸಮಯದಲ್ಲಿ ರಾಮನು ಪ್ರಕೃತಿಯನ್ನು ಪ್ರಾರ್ಥಿಸಲು ಆಗ ಅಲ್ಲಿಗೆ ಬಂದ ನವಿಲೊಂದು ತಾನು ಸ್ವಲ್ಪ ದೂರದಲ್ಲಿರುವ ಜಲಾಶಯದ ಮಾರ್ಗವನ್ನು ಸೂಚಿಸುವುದಾಗಿ ಹೇಳಿ ಮುಂದೆ ನವಿಲು ಹಾರಿಕೊಂಡು ಹೋಗುತ್ತಿರಲು ಹಿಂದೆ ರಾಮನು ಆ ನವಿಲನ್ನು ಹಿಂಬಾಲಿಸುತ್ತಿದ್ದನು. ಹೀಗೆ ಹಾರುವಾಗ ನವಿಲು ತನ್ನ ಒಂದೊಂದೇ ರೆಕ್ಕೆಯನ್ನು ದಾರಿಯಲ್ಲಿ ರಾಮನಿಗೆ ದಾರಿಯ ಗುರುತಾಗಿ ನೆಲದ ಮೇಲೆ ಬೀಳಿಸಿಕೊಂಡು ಹೋಗುತ್ತಿತ್ತು. ಆದರೆ ನವಿಲುಗರಿಗಳು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಬೀಳುತ್ತವೆ ಎನ್ನುವ ನಂಬಿಕೆಯಿದೆ. ನವಿಲು ತನ್ನ ಇಚ್ಛೆಗೆ ವಿರುದ್ಧವಾಗಿ ತನ್ನ ಗರಿಗಳನ್ನು ಹರಡಿದರೆ ಅದು ಸಾಯುತ್ತದೆ. ಶ್ರೀರಾಮನಿಗೆ ದಾರಿ ತೋರಿದ ನವಿಲಿನ ವಿಷಯದಲ್ಲೂ ಅದೇ ಆಯಿತು. ಆಗ ಶ್ರೀರಾಮನು ನವಿಲಿಗೆ, ನೀನು ನಮ್ಮ ದಾಹವನ್ನು ತೀರಿಸಲು ನಿನ್ನ ಗರಿಗಳನ್ನೇ ಅರ್ಪಿಸಿದ್ದೀಯಾ. ನಿನ್ನ ಈ ಸಹಾಯಕ್ಕೆ ನಾನು ಚಿರಋಣಿ. ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಋಣವನ್ನು ತೀರಿಸುತ್ತೇನೆಂದು ಶ್ರೀರಾಮನು ನವಿಲಿಗೆ ಭರವಸೆಯನ್ನು ನೀಡುತ್ತಾನೆ. ಶ್ರೀರಾಮನು ಕೃಷ್ಣನಾಗಿ ಮುಂದಿನ ಅವತಾರವನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ನವಿಲುಗರಿಗಳನ್ನು ಧರಿಸುವ ಮೂಲಕ ನವಿಲಿನ ಋಣವನ್ನು ತೀರಿಸಿದನು ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಪಂಜಾಬ್, ಬಿ ಹಿಮಾಚಲ್ ಪ್ರದೇಶ್, ಸಿ ಕರ್ನಾಟಕ, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. 2500 ಕಿಲೋಮೀಟರ್ ಉದ್ದಕ್ಕೂ ಹರಿಯುವ ಸಿಂಧೂ ನದಿಗೆ ಜೀಲಂ, ಚಿನಾಬ್, ರಾವಿ, ಸಟ್ಲೆಜ್, ಬಿಯಾಸ್ ಹೀಗೆ 5 ಉಪನದಿಗಳಿವೆ. ವಿಶೇಷವೆಂದರೆ ಈ ಉಪನದಿಗಳು ಎಲ್ಲಿಯೋ ಹುಟ್ಟಿ ಪಂಜಾಬ್ ರಾಜ್ಯದ ನಾನಾ ಪ್ರದೇಶಗಳಲ್ಲಿ ಹರಿದು ಮತ್ತೆಲ್ಲಿಯೋ ಮುಖ್ಯ ನದಿ ಸೇರುತ್ತವೆ. ಈ ಕಾರಣಕ್ಕೆ ಪಂಜಾಬ್ ಪಂಚನದಿಗಳ ರಾಜ್ಯ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.